ಬಹಳಷ್ಟು ಯಶಸ್ಸನ್ನ ಕಂಡಿರತಕ್ಕಂಥ ಎರಡು ತಂಡಗಳು ಕೂಡ ಇವಾಗ ಮೊದಲ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಆರಂಭಿಕ ಹಂತದ ಆಟಗಾರರು ರಕ್ಷಿತ್ ಮತ್ತು ದೀಕ್ಷಿತ್. ಆರಂಭಿಕ ಓವರಿಗಾಗಿ ಮನೀಶ್ ಶೆಟ್ಟಿ. 6 ಓವರ್ನ ಪಂದ್ಯಾಕೂಟ, 6 ಓವರ್ ಮ್ಯಾಚ್. ಆ ಮುಖಾಂತರ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣೆ ಅಡವಿಕೆಯನ್ನ ಮಾಡಿದ್ರು. ಆ ಮುಖಾಂತರ ವೆರಿ ಫಸ್ಟ್ ಬಾಲ್, ಮೊದಲ ಚೆಂಡಿಗೆ ಒಂದು ದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಕಟ್ಟೆ ಫ್ರಾನ್ಸ್ ಕಾಳ ಅವರ ಒಂದು ಓಟವನ್ನು ದಾಖಲಿಸಿದ್ರು. ಖಾತೆ ಆರಂಭವೂ ಕೂಡ. ಈ ಕ್ರೀಡಾ ಋತುವಿನ ಐಎನ್ ಟ್ರೋಫಿಯ ಚಾಂಪಿಯನ್ ವಿಜೇತ ತಂಡ ಕೂಡ ಕಟ್ಟೆ ಫ್ರಾನ್ಸ್ ಕಾಳ ಅವರ. ಬಹಳಷ್ಟು ಉತ್ತಮ ಹೊಡೆತ, ನೆಟ್ಟನಾರ ಹೊಡೆತವನ್ನು ಕಂಡ್ರು. ತನ್ಮೂಲಕ ದೀಕ್ಷಿತ್ ಮೊದಲ ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ. ಸುಂದರತೆ ಒಂದು ಹೊಡೆತ, ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಬೌಂಡರಿಯನ್ನು ದಾಖಲಿಸಿದ್ದಾರೆ. 4 ಓಟ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಮನೀಶ್ ಶೆಟ್ಟಿ ಸುಂದರತೆ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ, ಅಭಿಕೋಟ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಾರಂಭಿಕ ನೆಲೆಯಲ್ಲಿ ಒಂದು ಬಿರುಸಿನ ಆರಂಭವನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಡುವೆ 3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಇವಾಗ 4ನೇ ಬಾರಿ. ಸ್ಲೋವರ್ ಚೆಂಡು, ಬಹಳಷ್ಟು ಉತ್ತಮ ಹೊಡೆತ, ಗಲ್ಲಿ ಭಾಗದಲ್ಲಿ ಈ ಬಾರಿ 2ನೇ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದರು ದೀಕ್ಷಿತ್. ಕಟ್ಟೆ ಫ್ರಾನ್ಸ್ ಕಾಳ ಅವರ ಪರವಾಗಿ ಗಲ್ಲಿ ಭಾಗದಲ್ಲಿ 2ನೇ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಮತ್ತೆ 4 ಓಟದ ಸೇರ್ಪಡೆ. ಐದನೆಯ ಚೆಂಡು, ಶಾರ್ಟ್ ಆಗಿರ್ತಕ್ಕಂಥ ಒಂದು ಎಸೆತ. ಈ ಹಂತದಲ್ಲಿ ಎಡವಿಕೆಯನ್ನು ಕಂಡಂತ ದೀಕ್ಷಿತ್ ಮೊದಲ ಹಂತದಲ್ಲಿ ವಿಕೆಟ್ ಆಘಾತವೂ ಕೂಡ. ಕಟ್ಟೆ ಫ್ರಾನ್ಸ್ ಕಾಳ ಅವರ 9ಕ್ಕೆ 1 ಆಘಾತವನ್ನು ಕಂಡುಕೊಳ್ತಾ ಇದೆ. ಹಲೋ ನೋಡಿ, ಮೊದಲ ಓವರ್ ಚಾಲ್ತಿಯಲ್ಲಿರೋದನ್ನ ಅದೇ ಹೊಸ ಚೆಂಡನ್ನ ಕೊಡಿ. ಲಾಸ್ಟ್ ಬಾಲ್ ಇದೆಯಲ್ಲ, ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಹೊಸ ಆಟಗಾರನ ಸೇರ್ಪಡೆ, ನಿರಂಜನ್ ಲೆಫ್ಟಿ ಆಟಗಾರ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನ ಇತ್ತು, ಯಶಸ್ಸುಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಮೊದಲ ಓವರ್ ಸಮಾಪ್ತಿಯ ನಂತರ ತಂಡ ಮತ್ತು 9 ಓಟಗಳು, 1 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಕಟ್ಟೆ ಫ್ರಾನ್ಸ್ ಕಾಳ ಅವರ ತಂಡ. ಎರಡನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶೆಟ್ಟಿ ಅಂಪೈರ್. ಈ ಮಾದರಿಯ ರಾಜ್ಯ ಮಟ್ಟದ ಪಂದ್ಯಾಕೂಟದಲ್ಲೂ ಕೂಡ ಯಶಸ್ಸನ್ನ ಕಂಡಿರತಕ್ಕಂಥ ಒಂದು ತಂಡ ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ.
ಕಾರ್ಯಕ್ರಮ ಜೆಎಂ ಪಾಂಚಜನ್ಯ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಟದ ಸಂದರ್ಭ. ನಮ್ಮ ಜೊತೆ ಕಾರ್ಯಕ್ರಮದ ಪಂದ್ಯಾಟ ವೀಕ್ಷಣೆಯಲ್ಲಿ ಕರ್ನಾಟಕದ ಒಂದು ಕಾಲದ ಬಲಿಷ್ಠ ತಂಡವಾಗಿರುವಂತಹ ಸನ್ನಿ ಕ್ರಿಕೆಟರ್ಸ್ ಉಡುಪಿಯ ಅಮರ್ನಾಥ್ ಭಟ್ ಅವರು ಕೂಡ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಮರ್ನಾಥ್ ಭಟ್, ಸನ್ನಿ ಕ್ರಿಕೆಟರ್ಸ್ ಉಡುಪಿ, ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೊದಲ ಓವರ್ ಮುಕ್ತಾಯದ ನಡುವೆ 9 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಎರಡನೇ ಓವರಿಗಾಗಿ ಪ್ರಸಾದ್ ಶೆಟ್ಟಿ ಅಂಪೈರ್ ಪರವಾಗಿ. ಗೋಟದ ಹಿಂಬದಿಯಲ್ಲಿ ಗಿರಿಯಾರು ನಾಗ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬಹಳಷ್ಟು ಸಮರ್ಥ ಹೊಡೆತ, ತನ್ಮೂಲಕ ಬ್ಯಾಕಪ್ ಪಾಯಿಂಟ್ ಭಾಗದಲ್ಲಿ ಸುಂದರತೆ ಒಂದು ಬೌಂಡರಿ ರಕ್ಷಿತ್ ದಾಂಡು ಮುಖಾಂತರವಾಗಿ ಬರ್ತಾ ಇದೆ. 4 ಓಟದ ಸೇರ್ಪಡೆ. ಪ್ರಾರಂಭಿಕ ಹಂತದಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಮೊದಲ ಹಂತದಲ್ಲಿ ಒಂದು ಅತ್ಯುತ್ತಮ ಆಟಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಲೋವರ್ ಚೆಂಡು, ತಿರುವಿನ ಎಸೆತ, ಸಡನ್ಲಿ ಟರ್ನ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮುಂದಿನ ಪಂದ್ಯವನ್ನು ಆಡುವಂತ ಬಿಜಿ ಉಡುಪಿಯ ತಂಡ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ವೇಗದ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಜೆಎಂ ಪಾಂಚಜನ್ಯ ಮತ್ತು ಸೊಸೈಲವನ್ ಅಂಬಲಪಾಡಿಯ ತಂಡ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಕೂಟ ಜೆಎಂ ಪಾಂಚಜನ್ಯ ಟ್ರೋಫಿಯನ್ನಾಗಿ ನಡೆಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಮುಖಾಂತರ ಮತ್ತೆ ಒಂದೊಡ ಸೇರ್ಪಡೆ. ಅಂತಿಮ 2 ಎಸೆತ. ಚಾಲ್ತಿಯ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪಂದ್ಯ ಕೂಡ ನಿರ್ಣಾಯಕರಾಗಿ ರಾಘು ಕಾಡೂರು ಮತ್ತು ಸ್ವರೂಪ್ ತೀರ್ಥಹಳ್ಳಿ ಅವರ ಜೊತೆಗೆ ಕೃಷ್ಣ ಹಾಸನ. ಮತ್ತೆ ಪ್ರಸಾದ್. ನಿರಂಜನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಕಂಡ್ರು. ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನ. ಆ ನಡುವೆ ಮತ್ತೆ ರಿಸ್ಕಿ ಸಿಂಗಲ್, ಒಂದೊಡ್ಡದ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕಟ್ಟೆ ಫ್ರಾನ್ಸ್ ಕಾಳ್ ಅವರ ಶೆಟ್ಟಿ ಅಂಪೈರ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಾಜ್ಯ ಮಟ್ಟದ 2 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಕೂಟ ಕೂಡ. ಅಂತಿಮ ಎಸೆತ. ಕ್ರಾಸ್ ಲೈನ್ ಮರ ಹೋಗಬಲ್ಲಂತ ಒಂದು ಪ್ರಯತ್ನ ಇತ್ತು. ಯಶಸ್ಸುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 2ನೇ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರತಕ್ಕಂಥ 12 ಚೆಂಡು. ತಂಡ ಮೊತ್ತ 15ಕ್ಕೆ 1. ಕಟ್ಟೆ ಫ್ರಾನ್ಸ್ ಕಾಳ್ ಅವರ
ಮೊದಲ ಚೆಂಡು ಈ ಹಂತದಲ್ಲಿ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಮತ್ತೆ ವೈಡ್ ಬಾಲ್ ಸೇರ್ಪಡೆ. ಮನೀಶ್ ಹಸ್ಗಾರ್ಕಲ್ಲಿ ಪ್ರಾರಂಭಿಕ ಓವರ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನ ಪಡ್ಕೊಂಡಂತ ಬೌಲರ್ ಕೂಡ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣ್ತಾ ಇರ್ತಕ್ಕಂಥ ಅನುಭವಿ ಆಟಗಾರರನ್ನ ಕಂಡಂತ ಒಂದು ತಂಡ ಕೂಡ ಶೆಟ್ಟಿ ಅಂಪೈರ್. ಕಟ್ಟೆ ಫ್ರಾನ್ಸ್ ಕಾಳಾವರ ಮತ್ತೊಂದು ಬಲಿಷ್ಠ ತಂಡವನ್ನು ಎದುರಿಸ್ತಾ ಇದ್ದಾರೆ. ತೀರಾ ಕ್ಲೋಸ್ ಆಗಿತ್ತು, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯಾಕೂಟ ಮುಂದುವರಿಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಔಟರ್ ಅಜ್ಜಾಗಿರ್ತಕ್ಕಂಥ ಚೆಂಡು ಫಸ್ಟ್ ಸ್ಲಿಪ್ಪಿನಲ್ಲಿ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ ಲೆಫ್ಟಿ ನಿರಂಜನ್. ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆಯೂ ಕೂಡ. ಕಟ್ಟೆ ಫ್ರಾನ್ಸ್ ಕಾಳಾವರ ತಂಡದ ಒಟ್ಟು ಮೊತ್ತ 20ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ 2 ಎಸೆತ ಮುಕ್ತಾಯವನ್ನು ಕಂಡಿತ್ತು. ಆ ಮುಖಾಂತರ ಮತ್ತೆ ಮೂರನೆಯ ಬಾರಿ ಸುಂದರತೆ ಹೊಡೆತ, ತನ್ಮೂಲಕ ಮತ್ತೆ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಮತ್ತೊಂದು ಬೌಂಡರಿ ಇವಾಗ ನಿರಂಜನ್ ಲೆಫ್ಟಿ ಆಟಗಾರ ಕಟ್ಟೆ ಫ್ರಾನ್ಸ್ ಕಾಳಾವರ ಪರವಾಗಿ ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 24 ಓಟಗಳು, 24. 24ಕ್ಕೆ 1. ಮೊದಲ ಹಂತದಲ್ಲಿ ಒಂದು ಬಿರುಸಿನ ಆರಂಭವನ್ನ ಕಾಣ್ತಾ ಇರ್ತಕ್ಕಂಥ ಒಂದು ತಂಡ ಕೂಡ 6 ಓವರ್ನ ಪಂದ್ಯ ಅದೆಷ್ಟರ ಮಟ್ಟಿನ ಓಟವನ್ನು ದಾಖಲಿಸ ನೋಡಬೇಕಾಗಿದೆ ಕೂಡ. ಆ ನಡುವೆ ಮತ್ತೆ 4ನೇ ಬಾರಿ ಮನೀಶ್. ತೀರಾ ಕ್ಲೋಸ್ ಆಗಿತ್ತು. ಸುಂದರತೆ ಒಂದು ಹೊಡೆತ, ಬಹಳಷ್ಟು ತಮರದ ಒಂದು ಕ್ಷೇತ್ರರಕ್ಷಣೆ ದಾಖಲಿಸಿದ್ದಾರೆ. ಡೈರೆಕ್ಟ್ ಹಿಟ್ ಮಾಡುವ ಮುಖೇನ ಮೊದಲ ರಕ್ಷಿತ್ ಆಘಾತವನ್ನ ಕಂಡುಕೊಳ್ತಾ 2ನೇ ವಿಕೆಟ್ ನ ಪತನವೂ ಕೂಡ. ಆರಂಭಿಕ ಹಂತದಲ್ಲಿ ಅಂಕಣದ ಒಳ ಪ್ರವೇಶವನ್ನ ಕಂಡಂತ ಆಟಗಾರ ಅನವಶ್ಯಕ ರನ್ಔಟ್ ಆಘಾತವೂ ಕೂಡ. ರಕ್ಷಿತ್ ವಾಪಸ್. ಹೊಸ ಆಟಗಾರ ಚಂದ್ರ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಸುರಕ್ಷಿತ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನ ಕಾಣ್ತಾ ಇದೆ. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಅಂತಿಮ ಒಂದು ಎಸೆತ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಚಂದ್ರ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಅಂತಿಮ ಚೆಂಡು, ಬಹಳಷ್ಟು ಉತ್ತಮ ಹೊಡೆತ, ತನ್ಮೂಲಕ ಡಿಫೆಕ್ಷ ಕವರ್ಸ್ ನಲ್ಲಿ ಸುಂದರತೆ ಬೌಂಡ್ರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಚಂದ್ರ ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. 3ನೇ ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ತಂಡ ಮೊತ್ತ 29 ಓಟಗಳು, 29. 2 ಆಘಾತವನ್ನು ಕಂಡುಕೊಳ್ತಾ ಇದೆ. 29ಕ್ಕೆ 2 ಕಟ್ಟೆ ಫ್ರಾನ್ಸ್ ಕಾಳಾವರ. ಅಂತಿಮ 18 ಎಸೆತ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟರ ಮಟ್ಟಿನ ಓಟವನ್ನು ಪೇರಿಸರ್ ನೋಡಬೇಕಾಗಿದೆ. 2 ದಿನಗಳ ಕಾಲದ ಹಗಲು ರಾತ್ರಿಯ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ದೊಡ್ಡ ಮಟ್ಟದಲ್ಲಿ ಸಂಯೋಜನೆ ಆಗ್ತಾ ಇದೆ. ಪ್ರಸಾದ್ ಎಸ್ಗಾರಿಕಲ್ಲಿ ಬಹಳಷ್ಟು ತಮ್ಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು.
ಕ್ಷಿಪ್ರಗತಿಯಲ್ಲಿ ಓಟವನ್ನ ದಾಖಲಿಸುವ ಮುಖೇನ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ರಾಜ್ಯ ಮಟ್ಟದ 2 ದಿನಗಳ ಕಾಲದ ದಾಖಲೆಯ ಪಂದ್ಯಕೂಟ ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ 11 ಅಂಬಲಪಾಡಿಯ ಸದಸ್ಯರು ಕೂಡಿಕೊಂಡು ಪಂದ್ಯಾಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಸಾದ್ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಮತ್ತೆ ಒಂದೊಡ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ 2 ದಿನಗಳ ಕಾಲದ ವ್ಯವಸ್ಥಿತ ಪಂದ್ಯಕೂಟಕ್ಕೆ ನೇರ ಪ್ರಸಾರವನ್ನ ಮಾಡ್ತಾ ಇದೆ ಕ್ರಿಕ್ಸೆ ನೇರ ಪ್ರಸಾರವನ್ನ ಮಾಡ್ತಾ ಇದೆ ಕೂಡ. ಈ ಟೂರ್ನಿಯ ಸಂಪೂರ್ಣ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದೆ ಪಾಂಚಜನ್ಯ ಕೋಟ. ಸುಂದರತೆ ಎಸೆತ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ ಚೆಂಡು. ಈ ಹಂತದಲ್ಲಿ ಲೆಗ್ ಬೈ ಮತ್ತೆ ಒಂದೊಡ ಸೇರ್ಪಡೆ ದಾಖಲಾತಿಯನ್ನ ಕಾಣ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ನಿರೀಕ್ಷಿತ ಹಂತವನ್ನ ಕಾಣ್ತಾ ಇರತಕ್ಕಂತ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ತಂಡ ಈಗಾಗಲೇ 32 ಓಟವನ್ನು ದಾಖಲಿಸಿದ್ದಾರೆ. ಚಾಲ್ತಿಯ 4ನೇ ಓವರ್ನಲ್ಲಿ ಪ್ರಸಾದ್ 3 ಎಸೆತ ಮುಕ್ತಾಯಗೊಳಿಸಿದ್ದಾರೆ. ತಂಡದ ಪ್ರಮುಖ ಆಟಗಾರ ಕೂಡ ಬಹಳ ಸುತ್ತಮರಿತ ಒಂದು ಹೊಡೆತ ಮುಖಾಂತರ ಲೆಗನ್ನಲ್ಲಿ ಕೊನೆಯ ಹಂತದಲ್ಲಿ ಕ್ಷೇತ್ರರಕ್ಷಣೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಶೆಟ್ಟಿ ಅಂಪೈರ್ ಮತ್ತು ಕಟ್ಟೆ ಫ್ರೆಂಡ್ಸ್ ಕಾಳವರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ಕಂಡ್ರು. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು, ಯಶಸ್ಸುಗಳು ಬರ್ತಾ ಇಲ್ಲ. ಆ ನಡುವೆ ಮತ್ತೆ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ 4ನೇ ಓವರ್ನ ಚಾಲ್ತಿಯಲ್ಲಿ ಮೊದಲ ಹಂತದಲ್ಲಿ ಘನತೆ ಗೌರವಾನ್ವಿತ ಮೊತ್ತ ದಾಖಲಿಸುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕಟ್ಟೆ ಫ್ರಾನ್ಸ್ ಕಾಳಾವರ. ರೈಸಿಂಗ್ ಡೆಲವರಿ ಬಹಳಷ್ಟು ತಮರುತ್ತೆ ಒಂದು ಎಸೆತ, ಮತ್ತೆ ಡಾಟ್ ಬಾಲ್ ಸೇರ್ಪಡೆ, ಓವರ್ ಮುಕ್ತಾಯ. ತಂಡ ಮೊತ್ತ 34 ಓಟಗಳು, 2 ಆಘಾತವನ್ನು ಕಂಡುಕೊಳ್ತಾ ಇದೆ. 34 ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ ಕಟ್ಟೆ ಫ್ರಾನ್ಸ್ ಕಾಳಾವರ. ಐದನೇ ಓವರಿಗಾಗಿ ಮನು ಮತ್ತೋರ್ವ ಯಶಸ್ವಿಯ ಬೌಲರ್ ಕೂಡ 5ನೇ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. 34ಕ್ಕೆ 2 ಕಟ್ಟೆ ಫ್ರಾನ್ಸ್ ಕಾಳಾವರ. ನಿರಂಜನ್ ಮತ್ತು ಚಂದ್ರ ಪ್ರಾರಂಭಿಕ ಹಂತದಲ್ಲಿ ಇಂಪಾರ್ಟೆಂಟ್ 2 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಮೊದಲ ಇನ್ನಿಂಗ್ಸಿನ ಅಂತಿಮ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಅಂತಿಮ ಹಂತದಲ್ಲಿ ಅದೆಷ್ಟರ ಮಟ್ಟಿನ ಓಟವನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಮನು 5ನೇ ಓವರಿಗಾಗಿ ಮೊದಲ ಚೆಂಡು ಬಹಳಷ್ಟು ತಮರುತ್ತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ರನ್ಔಟ್ ಅವಕಾಶ ಇತ್ತು, ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿದ್ರು. ಆ ನಡುವೆ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ಮುಖಾಂತರ ಮತ್ತೆರಡನೇ ಬಾರಿ ಮನು ಅಡ್ಡ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಕಂಡ್ರು. ಸ್ಕಾರ್ಲಾಗಿನಲ್ಲಿ ಉತ್ತಮ ರೀತಿಯ ಒಂದು ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಚಂದ್ರ. ಈ ಬಾರಿ 2ನೇ ಭರ್ಜರಿ ಬೌಂಡರಿಯನ್ನು ದಾಖಲಿಸುವ ಮುಖೇನ
4 ಓಟದ ಸೇರ್ಪಡೆಯೂ ಕೂಡ. ಮತ್ತೆ ಮನು ಸ್ಟಂಪ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಒಂದು ತಿರುವಿನ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡ. ಮತ್ತೆ 39 ಅಂತಿಮ 3 ಎಸೆತ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮುಂದಿನ ಪಂದ್ಯವನ್ನು ಆಡುವಂತ ಬಿಜಿ ಫ್ರಾನ್ಸ್ ರೆಡಿ ಇರಬೇಕು. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಕಾಟ್ ಬಿಹೈಂಡ್ ರೂಪದಲ್ಲಿ ಚಂದ್ರ, ವಿಕೆಟ್ ಪತನ. 3ನೇ ಆಘಾತವನ್ನ ಕಂಡುಕೊಳ್ತಾ ಇದೆ ಕಟ್ಟೆ ಫ್ರಾನ್ಸ್ ಕಾಲಾವರ. 39ಕ್ಕೆ 3. ಹೊಸ ಆಟಗಾರನ ಸೇರ್ಪಡೆ ಕಾರ್ತಿಕ್. ಆ ಮುಖಾಂತರ ಮತ್ತೆ ಮನು. 5ನೇ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಮತ್ತೆ ಒಂದು ಓಟದ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಲೆಫ್ಟಿ ರೈಟಿ ಕಾಂಬಿನೇಷನ್ ಅಂಕಣದಲ್ಲಿ. ಆ ಮುಖಾಂತರ ಅಂತಿಮ ಚೆಂಡಿಗಾಗಿ ಮತ್ತೆ ಮನು. ಶೆಟ್ಟಿ ಅಂಪೈರ್ ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಕಂಡ್ರು. ಸುಂದರತೆಯ ಕ್ಷೇತ್ರ ರಕ್ಷಣೆ. ಈ ಹಂತದಲ್ಲಿ ರನ್ಔಟ್ ಆಘಾತವು ಕೂಡ. ಲೆಫ್ಟಿ ನಿರಂಜನ್ ವಾಪಸ್. 4ನೆಯ ವಿಕೆಟ್ ನ ಪತನವನ್ನು ಕಂಡುಕೊಳ್ತಾ ಇದೆ. ಆ ಮುಖಾಂತರ 40ಕ್ಕೆ 4. ಕಟ್ಟೆ ಫ್ರೆಂಡ್ಸ್ ಕಾಳವರ ಎಕ್ಸ್ಟ್ರಾ ಪ್ಲೇಯರ್ ಬರಬೇಕು. ಕಾರ್ತಿಕ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ರಂಜಿತ್ ಸ್ಟ್ರೈಕರ್ ನಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಕಾರ್ತಿಕ್. ಅಂತಿಮ ಓವರಿಗಾಗಿ ಮಹೇಶ್ ಬಿಜಾಡಿ ಅಂತಿಮ ಓವರ್ ಜವಾಬ್ದಾರಿಯನ್ನು ಬರ್ಕೊಳ್ತಾ ಇದ್ದಾರೆ ಕೂಡ. ಶೆಟ್ಟಿ ಅಂಪೈರ್ ಪರವಾಗಿ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದಂತ 2 ತಂಡಗಳು ಮೊದಲ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ಮೊದಲ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಒಂದೋಡ ಸೇರ್ಪಡೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ಮುಖಾಂತರ ತಂಡದ ಒಟ್ಟು ಮೊತ್ತ 41. 4 ಆಘಾತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮಹೇಶ್. ಈ ಹಂತದಲ್ಲಿ ತನ್ಮೂಲಕ ಮತ್ತೆ ಉದ್ದರಿ ಆಘಾತ. ಕಾರ್ತಿಕ್ ವಿಕೆಟ್ ಪತನ. 5ನೇ ಆಘಾತವನ್ನು ಕಂಡುಕೊಳ್ತಾ ಇದೆ ಕಟ್ಟೆ ಫ್ರಾನ್ಸ್ ಕಾಳಾವರ. ಮೊದಲ ಹಂತದಲ್ಲಿ ಒಂದು ಬಿರುಸಿನ ಆರಂಭವನ್ನು ಪಡ್ಕೊಂಡಂತ ಒಂದು ತಂಡ ಕೂಡ. ಪ್ರಮುಖ ಆಟಗಾರರು ಕೈಕೊಟ್ಟ ನಂತರ ನಿರಂಜನ್ ಮತ್ತು ಚಂದ್ರ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ಆ ಬಳಿಕ ಇವಾಗ ಕಾರ್ತಿಕ್ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಹೊಸ ಆಟಗಾರ ಸಂದೇಶ್ ಸೇರ್ಪಡೆ.
ಆರಂಭಿಕ ಇನ್ನಿಂಗ್ಸಿನ ಅಂತಿಮ 4 ಎಸೆತ ಬಾಕಿ ಉಳಿತಾ ಇದೆ ಕೂಡ ತಂಡ ಮೊತ್ತ 41 41. ಮತ್ತೆ ಮಹೇಶ್ ಬಿಜಾಡಿ ಬಹಳಷ್ಟು ಉತ್ತಮ ಹೊಡೆತ ಈ ಹಂತದಲ್ಲಿ ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನ ಇತ್ತು. ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಅಂತಿಮ ಹಂತದಲ್ಲಿ ಓಟಗಳನ್ನ ಕಸಿಯಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಡುವೆ ಮೊದಲ ಹಂತದಲ್ಲಿ ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ ಕೂಡ. ಸುಂದರತೆ ಎಸೆತ, ಊಟಗಳು ಬರ್ತಾ ಇಲ್ಲ. ರೈಸಿಂಗ್ ಡೆಲಿವರಿ, ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಅಂತಿಮ 2 ಎಸೆತ ಮೊದಲ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 42. ಲಾಸ್ಟ್ ಬಾಲ್. ನೆಗೆತದ ಚೆಂಡು ತನ್ಮೂಲಕ ಸಿಕ್ಸರ್ ಅನ್ನು ದಾಖಲಿಸುವ ಮುಖೇನ ಮತ್ತೆ ನಿಯಮದ ಉಲ್ಲಂಘನೆ ಕಂಡುಕೊಳ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಪ್ರದೀಪ್ ಹೊಸ ಆಟಗಾರ. ಮೊದಲ ಇನ್ನಿಂಗ್ಸಿನ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ ಮತ್ತೆ ಮಹೇಶ್ ಬಿಜಾಡಿ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಯಶಸ್ಸನ್ನ ಕಂಡಂತ ಅನುಭವಿ ಆಟಗಾರ. ಅಂತಿಮ ಓವರ್ನಲ್ಲಿ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ದಾಂಡು ಬಿಟ್ಟು ಮಾಯ ಸ್ಪರ್ಶವನ್ನ ಕಂಡುಕೊಳ್ತಾ ಇದೆ. ನಡುವೆ ಒಂದೋಟದ ಸೇರ್ಪಡೆಯೂ ಕೂಡ. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ತಂಡ ಮೊತ್ತ 43 ಓಟಗಳು, 44ರ ಟಾರ್ಗೆಟ್. ಶೆಟ್ಟಿ ಅಂಪೈರ್ ಕುಂದಾಪುರ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. Look what we found, karma reached out into our hearts and pulled us to our feet now. You know the truth is, we could disappear anywhere as long as I got you there. When the sun dies, till the day shines. When I'm with you, it's not enough time. You are my spring flower, watching you bloom out. We are surrounded, but I can only see the lights. Your face, your eyes, exploding like fireworks in the sky. Body, body, pushing on me. 44ರ ಚೇಸಿಂಗ್ ಪ್ರಕ್ರಿಯೆ ಮಾಡಬೇಕಾಗಿರತಕ್ಕಂತ ಶೆಟ್ಟಿ ಅಂಪೈರ್ ಕುಂದಾಪುರದ ಓಪನರ್ಸ್ ಅಂಗಣಕ್ಕೆ ಬರಬೇಕಾಗಿದೆ. 7 ದಿನಗಳ ಕಾಲದ ಹಗಲು ರಾತ್ರಿಯ ದಾಖಲೆ ಪಂದ್ಯಕೂಟ, ರಾಜ್ಯ ಮಟ್ಟದ ಒಂದು ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಜೆಎಂ ಪಂಚಜನ್ಯ ಮತ್ತು ಅಗಲಿದ ಮಿತ್ರ ಸ್ವಸ್ತಿ ಅವರ ಸವಿನೆನಪಿನ ಅಂಗಣದಲ್ಲಿ ಸಾಗ್ತಾ ಇರತಕ್ಕಂಥ ಪಂದ್ಯಕೂಟ ಕೂಡ. ಸ್ವಸ್ತಿ 11 ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ಮೊದಲ ಹಂತದ ಬಿರುಸಿನ ಆಟಗಾರ ಗಿಳಿಯಾರು ನಾಗ ಮತ್ತು ಜಯಂತ್ ಬಳ್ಕೂರು ಶೆಟ್ಟಿ ಅಂಪೈರ್ ಪರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. 36 ಎಸೆತಗಳ ಮುಂದೆ 44ರ ಒಂದು ಚೇಸಿಂಗ್ ಪ್ರಕ್ರಿಯೆ ಮಾಡಬೇಕಾಗಿದೆ. ಆ ಮುಖಾಂತರ ಮೊದಲ ಓವರಿಗಾಗಿ ರಂಜಿತ್,
ಕಟ್ಟೆ ಫ್ರಾನ್ಸ್ ಕಾಳಾವರ ಶೆಟ್ಟಿ ಅಂಪೈರ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಾಜ್ಯ ಮಟ್ಟದ 2 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ರಾಜ್ಯದ ಪ್ರತಿಷ್ಠಿತ ತಂಡಗಳು, ಖ್ಯಾತನಾಮ ಆಟಗಾರರು ಕೂಡ ಈ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಆ ಮುಖಾಂತರ 2ನೇ ಇನ್ನಿಂಗ್ಸ್ ಆರಂಭವನ್ನ ಕಾಣ್ತಾ ಇದೆ. ಸ್ಟ್ರೈಕರ್ ನಲ್ಲಿ ಗಿಳಿಯಾರು ನಾಗ. ಮೊದಲ ಚೆಂಡು ಬಹಳಷ್ಟು ತವರಿತ ಒಂದು ಹೊಡೆತ, ಸುಂದರತೆ, ಒಂದು ಕ್ಷೇತ್ರ ರಕ್ಷಣೆಯು ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಸುಂದರತೆ ಹೊಡೆತ, ನೆಟ್ಟನರ ಹೊಡೆತವನ್ನು ಕಂಡ್ರು. ತನ್ಮೂಲಕ ಲಾಂಗ್ ಆಫ್ ಲಾಂಗ್ ನಡುವಣ ಗಿಳಿಯಾರು ನಾಗ. ದಾಂಡುವಿನ ಮುಖಾಂತರ ಮೊದಲ ಬೌಂಡರಿಯು ಕೂಡ ಶೆಟ್ಟಿ ಅಂಪೈರ್ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ. ರಾಜ್ಯ ಟೆನ್ನಿಸ್ ಬಾಲಿನ ರಂಗದಲ್ಲಿ ಬಹಳಷ್ಟೊಂದು ಯಶಸ್ಸನ್ನ ಕಾಣ್ತಾ ಇರ್ತಕ್ಕಂಥ ಅನುಭವಿ ಕ್ರಿಕೆಟಿಗ, ಬಹಳಷ್ಟು ಅಭಿಮಾನಿಯನ್ನು ಹೊಂದಿರತಕ್ಕಂಥ ಆಟಗಾರ ಕೂಡ ಗಿಳಿಯಾರ್ ನಾಗ. ಈ ಹಂತದಲ್ಲಿ ಬಹಳಷ್ಟು ತವರಿತ ಒಂದು ಹೊಡೆತ, ಕ್ಷೇತ್ರ ಕ್ಷೇತ್ರವಿಕೆಯನ್ನು ಮಾಡಿದ್ರು. ಕೈಯಲ್ಲಿದ್ದಂತ ಚೆಂಡು ಕೊನೆ ಹಂತದಲ್ಲಿ ಕೈ ಜಾರಿ ಹೋಗ್ತಾ ಇದೆ. ಮತ್ತೆ ಬೌಂಡರಿಯು ಕೂಡ 4 ಸೇರ್ಪಡೆ. ಮೊದಲ ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳು ಗಿಳಿಯಾರು ನಾಗ ಮಾಡ್ತಾ ಇದ್ದಾರೆ ಶೆಟ್ಟಿ ಅಂಪೈರ್ ಪರವಾಗಿ. ಆ ನಡುವೆ ಬ್ಯಾಕ್ ಟು ಬ್ಯಾಕ್ 2 ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ರು. ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ರಂಜಿತ್ ಕಟ್ಟೆ ಫ್ರಾನ್ಸ್ ಕಾಳಾವರ ಪರವಾಗಿ ಒಂದು ಅತ್ಯುತ್ತಮ ಎಸೆತಗಾರ ಕೂಡ 3 ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿಗೆ ಅವಕಾಶವನ್ನ ಮಾಡಿಕೊಟ್ರು ಕೂಡ ಈ ಒಂದು ಎಸೆತ ಡಾಟ್ ಬಾಲ್ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಕಟ್ ಮಾಡುವಂತ ಪ್ರಯತ್ನ, ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನ ಕಂಡ್ರು. ತನ್ಮೂಲಕ ಈ ಹಂತದಲ್ಲಿ ರನ್ ಔಟ್ ಆಗತ್ತ. ಮೊದಲ ವಿಕೆಟ್ ಪತನ. ಮೊದಲ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ಮುಖಾಂತರ ಹೊಸ ಆಟಗಾರನ ಸೇರ್ಪಡೆ ಅಭಿಕೋಟ ಅಂಕಣಕ್ಕೆ ಬರ್ತಾ ಇದ್ದಾರೆ ಕೂಡ. ಮತ್ತೋರ್ವ ಬಿರುಸಿನ ಆಟಗಾರ ಶೆಟ್ಟಿ ಅಂಪೈರ್ ಪರವಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮುಂದಿನ ಪಂದ್ಯ ಆಡುವಂತ ಬಿಜೆ ಫ್ರಾನ್ಸ್ ಉಡುಪಿ ರೆಡಿ ಇರಬೇಕು. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ ಕೂಡ. ಮತ್ತೆ ರಂಜಿತ್ ಮೊದಲ ಓವರ್ನ ಚಾಲ್ತಿಯ ಅಂತಿಮ ಬಾರಿ. ಅವರ ತಿರುವಿನ ಚೆಂಡು, ತನ್ಮೂಲಕ ವೈಡ್ ಬಾಲ್. ಎಕ್ಸ್ಟ್ರಾ ಓಟಕ್ಕೆ ಅವಕಾಶವನ್ನು ಮಾಡಿದ್ರು. ಇತರ ಓಟಗಳು ಬರ್ತಾ ಇದೆ ಕೂಡ. ಅಂತಿಮ ಒಂದು ಎಸೆತ. ಮತ್ತೆ ರಂಜಿತ್ ಕಟ್ ಮಾಡುವಂತ ಪ್ರಯತ್ನ, ಬಹಳಷ್ಟು ತವರಿತ ಒಂದು ಹೊಡೆತ, ತನ್ಮೂಲಕ ಬ್ಯಾಕಪ್ ಪಾಯಿಂಟ್ ಭಾಗದಲ್ಲಿ ತಳ್ಳುವಂತ ಪ್ರಯತ್ನಗಳ ನಡುವೆ ಯಶಸ್ಸನ್ನ ಕಂಡಂತ ಅಭಿ ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. 4 ಸೇರ್ಪಡೆಯೂ ಕೂಡ. ಆ ಮುಖಾಂತರ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡ. ಮೊತ್ತ 13 ಓಟಗಳು, 13. 13ಕ್ಕೆ 1 ಶೆಟ್ಟಿ ಅಂಪೈರ್. 2ನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ ಕಟ್ಟೆ ಫ್ರಾನ್ಸ್ ಕಾಳಾವರ.
ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಯಶಸ್ಸನ್ನ ಕಂಡಂತ ಎರಡು ತಂಡಗಳು ಕೂಡ ಲೀಗಿನ ಮೊದಲ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ದಿನದ ಎರಡನೇ ಪಂದ್ಯ ಇದಾಗ್ತಾ ಇದೆ ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ಪಂದ್ಯ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಪ್ರೇಕ್ಷಕರು ಕೂಡ ಆತ್ಮೀಯ ಆದರಣೀಯ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ಎರಡನೇ ಓವರಿಗಾಗಿ ಪ್ರದೀಪ್, ಎರಡನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 13 ಓಟವನ್ನು ದಾಖಲಿಸಿದ್ದಾರೆ. ನೆಗೆತದ ಚೆಂಡು ತನ್ಮೂಲಕ ವೈಡ್ ಬಾಲ್, ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ ಪ್ರದೀಪ್. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಪರವಾಗಿ ಲೋ ಫುಟ ಸಾಗಿತ್ತು, ಬಹಳಷ್ಟು ತವರ್ದ ಹೊಡೆತ ಡಿಫೆನ್ಸ್ ಕವರ್ಸ್ ನಲ್ಲಿ ಗಿಳಿಯಾರು ನಾಗ ಈ ಬಾರಿ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ, ಸುಂದರತೆಯ ಒಂದು ಹೊಡೆತವು ಕೂಡ. ಮತ್ತೆ ಪ್ರದೀಪ ಎರಡನೆಯ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಕ್ರಾಸ್ ಲೈನ್ ಮೊರೆ ಹೋಗಬಲ್ಲಂತ ಒಂದು ಪ್ರಯತ್ನವನ್ನ ಗಿಳಿಯಾರು ನಾಗ ಮಾಡ್ತಾ ಇದ್ದಾರೆ. ಆ ನಡುವೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟಚ್ ಅನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ಮೊದಲ ಚೆಂಡಿಗೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಪ್ರದೀಪ ಇವಾಗ ಡಾಟ್ ಬಾಲ್ ದಾಖಲಿಸಿದ್ದಾರೆ. ಆ ಮುಖಾಂತರ ಮತ್ತೆ 3ನೇ ಬಾರಿ ಮತ್ತೆ ಪ್ರದೀಪ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ದಾಂಡು ಬಿಟ್ಟು ಮಯ ಸ್ಪರ್ಶವನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. 2 ದಿನಗಳ ಕಾಲದ ವ್ಯವಸ್ಥಿತ ಪಂದ್ಯಕೂಟ ಅತಿ ದೊಡ್ಡ ಮಟ್ಟದಲ್ಲಿ ಸಂಯೋಜನೆ ಆಗ್ತಾ ಇದೆ. ನಿರ್ಣಾಯಕರಾಗಿ ರಾಘು ಕಾಡೂರು, ಸ್ವರೂಪ್ ತೀರ್ಥಹಳ್ಳಿ, ಕೃಷ್ಣ ಹಾಸನ. ಪಂದ್ಯಕೂಟದ ವೀಕ್ಷಕ ವೀರಣಗಾರರಾಗಿ ಕರ್ನಾಟಕ ರಾಜ್ಯದ ಹಿರಿಯ ವೀಕ್ಷಕ ವೀರಣಗಾರರಾಗಿರ್ತಕ್ಕಂಥ ವಿನಯ್ ಉದ್ಯಾವರ, ಅರವಿಂದ್ ಮಣಿಪಾಲ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಆ ಮುಖಾಂತರ ಮತ್ತೆ ಪ್ರದೀಪ್ ಲೋ ಫುಲ್ಟ ಸಾಗಿತ್ತು, ಬಹಳಷ್ಟು ತವರ್ದ ಹೊಡೆತ, ನೆಟ್ಟನೇರ ಹೊಡೆತವನ್ನ ಕಂಡ್ರು. ಗಿಳಿಯಾರು ನಾಗ ದಾಂಡು ಮುಖಾಂತರ ಚಿಮ್ಮಿದಂತ 4ನೇ ಬೌಂಡರಿ ಇದಾಗ್ತಾ ಇದೆ. ಆ ಮುಖಾಂತರ ತಂಡದ ಒಟ್ಟು ಮೊತ್ತ 22 ಓಟಗಳು. ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರತಕ್ಕಂಥ ತಂಡ ಕೂಡ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಈಗಾಗಲೇ ಅರ್ಧಾಂಶ ಓಟವನ್ನು ದಾಖಲಿಸಿದ್ದಾರೆ. ಇನ್ನೂ ಕೂಡ ಅರ್ಧಾಂಶ ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಆ ನಡುವೆ ಕೊನೆಯ ಬಾರಿ ಮತ್ತೆ ಪ್ರದೀಪ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಮೂಲಕ ಮತ್ತೆ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಗಿಳಿಯಾರು ನಾಗ ಈ ಬಾರಿ 5ನೇ ಬೌಂಡರಿಯನ್ನು ದಾಖಲಿಸಿದ್ರು. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಒಂದು ಹೇಳಿ ಮಾಡಿಸಿರ್ತಕ್ಕಂಥ ಆಟಗಾರ, ಒಂದು ಅತ್ಯುತ್ತಮ ಹೊಡೆತವನ್ನು ದಾಖಲಿಸಬಲ್ಲಂತ ಅನುಭವಿ ಕ್ರಿಕೆಟಿಗ ಕೂಡ ಗಿಳಿಯಾರು ನಾಗ ಮೊದಲ ಹಂತದಲ್ಲಿ ತನ್ನ ತಂಡಕ್ಕೆ ಭರವಸೆ ಮತ್ತು ಆಸರೆ ಆಗ್ತಾ ಇದ್ದಾರೆ. 2 ಓವರ್ ಮುಕ್ತಾಯದ ನಡುವೆ ತಂಡ ಮೊತ್ತ 26 ಓಟಗಳು. ಅಂತಿಮ 24 ಚೆಂಡು ಜಯಕ್ಕಾಗಿ ಕೇವಲ 18 ಓಟಗಳು ಬರಬೇಕಾಗಿದೆ. 3ನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಕಟ್ಟೆ ಫ್ರೆಂಡ್ಸ್ ಕಾಳಾವರ.
ಮೂರನೇ ಓವರಿಗಾಗಿ ವಿನಯ್. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ರು. ಕಾಟ್ ಬಿಹೈಂಡ್ ಅವಕಾಶವಿತ್ತು, ಡೈರೆಕ್ಟ್ ಹಿಟ್ ಮಾಡುವಂತ ಒಂದು ಪ್ರಯತ್ನ, ಯಶಸ್ಸುಗಳು ಬರ್ತಾ ಇಲ್ಲ. ಕ್ಷಿಪ್ರಗತಿಯಲ್ಲಿ ಒಂದು ಓಟವನ್ನು ಪಡ್ಕೊಂಡ್ರು ಅಭಿಕೋಟ. ಖ್ಯಾತನಾಮ ಆಟಗಾರರು, ಬಹಳಷ್ಟೊಂದು ಉತ್ತಮ ರೀತಿಯ ಜನಪ್ರಿಯತೆಯನ್ನ ಕಂಡಂತ ಆಟಗಾರರು ಇವತ್ತು ಮತ್ತು ನಾಳೆ ಪಂದ್ಯಾಟವನ್ನು ಆಡ್ತಾರೆ ಜೆಎಂ ಪಂಚಜನ್ಯ ಟ್ರೋಫಿಗಾಗಿ. ಬಹಳಷ್ಟು ತವರಿತ ಹೊಡೆತ, ಡಿಫೆನ್ಸ್ ಕವರ್ಸ್ ನಲ್ಲಿ ಮತ್ತೊಂದು ಭರ್ಜರಿ ಬೌಂಡ್ರಿ ದಾಖಲಿಸಿದಂತ ಗಿಳಿಯಾರು ನಾಗ, ತಂಡದ ಪ್ರಮುಖ ಅನುಭವಿ ಕ್ರಿಕೆಟಿಗ ಕೂಡ ಈ ಹಂತದಲ್ಲಿ 6ನೇ ಬೌಂಡರಿಯನ್ನು ದಾಖಲಿಸಿದ್ರು. ತಂಡ ಮೊತ್ತ 31. ಮತ್ತೆ ವಿನಯ್ ಶಾಟ್ ಆಗಿತ್ತು, ಮತ್ತೆ ಸುಂದರತೆ ಹೊಡೆತ, ಬೌಂಡರಿ ದಾಖಲಾತಿಯನ್ನ ಕಾಣ್ತಾ ಇದೆ. 4 ಹೊಡೆದ ಸೇರ್ಪಡೆಯೂ ಕೂಡ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಒಂದು ಬಹಳಷ್ಟು ಉತ್ತಮ ರೀತಿಯ ಒಂದು ಯಶಸ್ಸನ್ನ ಕಾಣ್ತಾ ಇರ್ತಕ್ಕಂಥ ಅನುಭವಿ ಆಟಗಾರರ ಕೂಡ ಆ ಅನುಭವ ಮತ್ತೆ ಈ ಅಂಬಲಪಾಡಿಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ. 7ನೇ ಬೌಂಡರಿಯನ್ನು ದಾಖಲಿಸಿದ್ರು. ತಂಡ ಮೊತ್ತ 35. ಸುಂದರತೆ ಹೊಡೆತ, ಮತ್ತೆ ಡಿಫೆನ್ಸ್ ಕವರ್ಸ್ ನಲ್ಲಿ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಗಿಳಿಯಾರು ನಾಗ. ಈ ಹಂತದಲ್ಲಿ ಅತ್ಯುತ್ತಮ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 8ನೇ ಬೌಂಡರಿ ಇದಾಗ್ತಾ ಇದೆ. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ, 39 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಗಲ್ಲಿ ಭಾಗದಲ್ಲಿ ಮತ್ತೊಂದು ಬೌಂಡರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಇವಾಗ ದಾಖಲಿಸಿದಂತ ಗಿಳಿಯಾರು ನಾಗ 9ನೇ ಬೌಂಡರಿ ಆಗ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಒಂದು ಅತ್ಯುತ್ತಮ ಆಟಗಾರಿಕೆಯನ್ನ ಕಂಡಂತ ಶೆಟ್ಟಿ ಅಂಪೈರ್ ಕುಂದಾಪುರದ ತಂಡ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿದಂತ 2 ತಂಡಗಳು ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೋ ಫುಲ್ಟಾಸ್ ಆಗಿತ್ತು, ನೆಟ್ಟನರ ಹೊಡೆತ, ತನ್ಮೂಲಕ ಮತ್ತೊಂದು ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 10ನೇ ಬೌಂಡರಿ ದಾಖಲಿಸಿದಂತ ಗಿಳಿಯಾರು ನಾಗ. ಈ ಹಂತದಲ್ಲಿ ಶೆಟ್ಟಿ ಅಂಪೈರ್ ಲೀಗಿನ ಮೊದಲ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು, ಧನ್ಯವಾದಗಳು ಕಟ್ಟೆ ಫ್ರಾನ್ಸ್ ಕಾಳಾವರ. ಈ ಸೋಲು ಮುಂದಿನ ಪಂದ್ಯದಲ್ಲಿ ಗೆಲುವಾಗಿ ಪರಿವರ್ತನೆಗೊಳ್ಳಲಿ ಎಂದು ಆಶಿಸಿಕೊಳ್ತಾ ಇದ್ದೇವೆ ಕೂಡ. ಬಿಜಿ ಫ್ರಾನ್ಸ್ ನಾಯಕ ಬರಬೇಕು. ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇರತಕ್ಕಂಥ 2 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಕೂಟ ದೊಡ್ಡ ಮಟ್ಟದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ. ಮೊದಲ ವಿಜೇತರು 1,50,000 ಜೊತೆಗೆ ಆಕರ್ಷ ಪ್ರಶಸ್ತಿ, ದ್ವಿತೀಯ ವಿಜೇತರು 75,000 ಜೊತೆಗೆ ಆಕರ್ಷ ಪ್ರಶಸ್ತಿ. ಸರಣಿ ಶ್ರೇಷ್ಠ ಬೈಸಿಕಲ್ ಇರುತ್ತೆ. ಪಂದ್ಯಕೂಟ ಉದ್ದಕ್ಕೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ 5 kg ಅಕ್ಕಿ ನೀಡಲಾಗ್ತಾ ಇದೆ. ಆ ಮುಖಾಂತರ ಮುಕ್ತಾಯ ಕಂಡಿರತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಮೊದಲ ಹಂತದಲ್ಲಿ ಅತ್ಯುತ್ತಮ ಆಟವನ್ನು ಆಡಿರ್ತಕ್ಕಂಥ ಆಟಗಾರ, 10 ಭರ್ಜರಿ ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮಟ್ಟದ ಅನುಭವಿ ಕ್ರಿಕೆಟಿಗ ಗಿಳಿಯಾರು ನಾಗ. ಶೆಟ್ಟಿ ಅಂಪೈರ್ ಗಿಳಿಯಾರು ನಾಗ ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಅರವಿಂದ್ ಮಣಿಪಾಲ್ ಅವರ ಮುಖೇನ ಪಡ್ಕೊಂಡು ಹೋಗಬೇಕಾಗಿ ಕೇಳಿಕೊಂಡು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ನಮ್ಮ